ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಶಾಸಕರ ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ರಾಜ್ಯಕ್ಕೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾರವರ ಎಂಟ್ರಿ ಆಗಿದೆ. ಯಾವ ರೀತಿಯಾಗಿ ಲಾಸ್ಟ್ ಟೈಮ್ 3 ದಿನಗಳ ಕಾಲ ಸಭೆ ನಡೆಸಿದ್ರು ಶಾಸಕರ ಜೊತೆ 1-to-1 ಸಭೆ, ಈ ಸಮಯದಲ್ಲೂ ಕೂಡ ಅದೇ ರೀತಿಯಾದಂತಹ 1-to-1 ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ 14 ಶಾಸಕರ ಜೊತೆ ಸಭೆ ನಡೆಸಿದ್ರು. ಇವತ್ತು ಪ್ರಮುಖವಾಗಿ ಯಾದಗಿರಿ, ಉತ್ತರ ಕನ್ನಡ, ಕೊಪ್ಪಳ, ರಾಯಚೂರು, ವಿಜಯನಗರ ಜಿಲ್ಲೆಗಳ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾವು ಏನು ಗಮನಿಸಬೇಕು ಅಂತ ಹೇಳಿದ್ರೆ, ವಿಜಯನಗರ ಶಾಸಕ ಗವಿಯಪ್ಪರವರ ಜೊತೆ 2ನೇ ಬಾರಿ ಸಭೆಯನ್ನು ನಡೆಸಿರುವಂಥದ್ದು. ಈ ಸಮಯದಲ್ಲಿ ಇಂದು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಯಿತು. ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ಶಾಸಕರು ಹೇಳಿಕೊಂಡ್ರು. ಹಾಗೆ ವಾಲ್ಮೀಕಿ ಹಗರಣದ ಕುರಿತಾದಂತೂ ಕೂಡ ಚರ್ಚೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಹೇಮಕುಮಾರ್, ಅದೇ ಎರಡೆರಡು ಬಾರಿ ಯಾಕೆ ಅವ್ರನ್ನ ಸಭೆಗೆ ಕರೆಸಿದ್ರು ಅಂತ ಹೇಳಿದ್ರೆ, ಪ್ರಮುಖ ದಾಖಲೆಗಳು, ಅವರ ದಾಖಲೆ, ಗವಿಯಪ್ಪ ಅವರ ದಾಖಲೆ ಮತ್ತೆ ಈ ನಾಗೇಂದ್ರ ಅವರ ದಾಖಲೆಯನ್ನ ಪರಿಶೀಲನೆ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಮತ್ತೊಮ್ಮೆ ಅವ್ರನ್ನ ಸಭೆಯನ್ನು ಕರೆಸಿದ್ದಾರೆ. ಪ್ರಮುಖವಾಗಿ ಈ ವಾಲ್ಮೀಕಿ ಹಗರಣ ಏನಿದೆಯಲ್ಲ, ಸೊ ಅದು CBIಗೆ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಕೂಡ ಮುಜುಗರ ಇದೆ. ಸೊ ಹಂಗಾಗಿ ಗವಿಯಪ್ಪ ಕೊಟ್ಟಿರುವಂಥ ದಾಖಲೆ ಮತ್ತು ನಾಗೇಂದ್ರ ಅವರ ದಾಖಲೆ ಸಾಕಷ್ಟು ಕುತೂಹಲವನ್ನು ಹೊರಹಾಕಿರುವಂಥದ್ದು, ಜೊತೆಗೆ ಅಸಮಾಧಾನ ಕೂಡ ಹೊರಹಾಕಿದ್ದಾರೆ. ಅಂದರೆ ಶಾಸಕರು ಮತ್ತು ಸಚಿವರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನುವಂಥ ವಿಚಾರ. ಸೊ ಹಂಗಾಗಿ ಈ ರೀತಿಯ 1-to-1 ಸಭೆ ಮಾಡಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಸಚಿವ ಸ್ಥಾನಕ್ಕೂ ಕೂಡ ಕೆಲವೊಂದಿಷ್ಟು ಶಾಸಕರು ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ವಿರುದ್ಧವೂ ಕೂಡ ಕೆಲ ಆರೋಪಗಳನ್ನ ಸುರ್ಜೇವಾಲಾರವರ ಮುಂದಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಹೀಗಾಗಿ ಗವಿಯಪ್ಪ ಜೊತೆ ಸುರ್ಜೇವಾಲಾ 2 ಬಾರಿ ಸಭೆ ನಡೆಸಿದ್ರು ಅನ್ನುವಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಆರೋಪಿಸಿದ ದಾಖಲೆ ತರುವಂತೆ ಗವಿಯಪ್ಪಗೆ ಸುರ್ಜೇವಾಲಾರವರು ಸೂಚಿಸಿರುವಂಥದ್ದು. ಅದರ ಜೊತೆಗೆ KPCCಯಿಂದ ಇವರು ಹೊರಗೆ ಹೋಗ್ತಾನೆ, ಅಂದ್ರೆ ಗವಿಯಪ್ಪ ಹೊರಗೆ ಹೋಗೋ ಅಷ್ಟೊತ್ತಿಗೆ ಸುರ್ಜೇವಾಲಾ ನಾಗೇಂದ್ರ ಅವರಿಗೆ ಕರೆ ಮಾಡಿದ್ರಂತೆ. ಹಾಗೆ ಕರೆ ಮಾಡಿ ಅವರನ್ನ ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ. ನಾಗೇಂದ್ರ ಕಡೆಯಿಂದಲೂ ಕೂಡ ಕೆಲ ದಾಖಲೆಯನ್ನ ಪಡೆದುಕೊಂಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ CBI ಎಂಟ್ರಿ ಆಗಿರುವಂತದ್ದು. ಈ ಸಭೆ ಒಂದರ್ಥ ಆಗ್ತಾ ಇಲ್ಲ. ಶಾಸಕರಿಗೆ ಅಸಮಾಧಾನ ಇರೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಥವಾ CM ಬದಲಾವಣೆಯ ಬೆಂಬಲ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ, ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಬೇರೆ ರೀತಿಯ BJPಯವರು ಹೇಳ್ತಾ ಇರುವಂಥದ್ದು ಬೆಂಬಲ, ಅಂದರೆ ನೆಕ್ಸ್ಟ್ CMಗೆ ಬೆಂಬಲ ಕೊಡ್ತಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತೇಳಿ. ಬಟ್ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಅಸಮಾಧಾನ ಇದೆಯಲ್ಲ, ಅದನ್ನು ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ಸುರ್ಜೇವಾಲಾ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಒಟ್ಟಿನಲ್ಲಿ ಎಲ್ಲರ ಅಭಿಪ್ರಾಯ ಅಂತೂ ಆಗ್ತಾ ಇದೆ. ಅದರ ಜೊತೆಗೆ CM ಬದಲಾವಣೆ ಕೂಡ ಆಗತ್ತೆ. ನೋಡಿ, ಈಗ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿರುವಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿರೋದು ಕೋನರೆಡ್ಡಿ ಅವರು, ಅಂದರೆ ಹಿರಿಯ ಶಾಸಕರಾಗಿರುವಂಥ ಕೋನರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ಅಂದರೆ CM ಆರ್ಥಿಕ ಸಲಹೆಗಾರರಾಗಿರುವಂಥ ಬಸವರಾಜ ರಾಯರೆಡ್ಡಿ, ಇನ್ನು ಮಾಜಿ ಕಾನೂನು ಸಚಿವರಾಗಿರುವಂಥ TV ಜಯಚಂದ್ರ ಅವರು ಕೂಡ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅಂದರೆ ಕಳೆದ ಬಾರಿ ನಮ್ಮನ್ನು ಪರಿಗಣಿಸಿಲ್ಲ, ಈ ಬಾರಿ ಆದರೂ ಪಕ್ಷದಲ್ಲಿ ಬಹಳ ಹಿರಿಯನಾಗಿದ್ದೇನೆ, ಜೊತೆಗೆ KPCC ಅಧ್ಯಕ್ಷವೂ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಹಲವು ಬಾರಿ ಸಚಿವನಾಗಿದ್ದೇನೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಸೊ ಹಂಗಾಗಿ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಮ್ಮನ್ನು ನೋಡಿ ಅಂತ, ಅಂದರೆ ಪರಿಗಣಿಸಿ ಅಂಥೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದೆಲ್ಲ ಅಂಶವನ್ನು ಕೂಡ ಈಗ ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗ್ತಾರೆ. ಒಂದು ಕಡೆ ಬಹುಶಃ ಇಲ್ಲಿ KPCC ಅಧ್ಯಕ್ಷರು ಬದಲಾವಣೆ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ, ಸಂಪುಟ ಪುನಾರಚನೆ, ಇದರ ಜೊತೆಗೆ CM ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. No bar on my chief minister to Delhi last when I checked. There is no injunction or stay. So for government work and for pleading our case before Government of India, they often travel to Delhi, and they should be traveling and trying to persuade with all our might the Government of India to not discriminate against and not give stepmotherly people to people of treatment to people of Karnataka. And that's what they are doing. It is their duty, and they are doing their duty. As far as our MLAs are concerned, many MLAs can have issues and problems. I've told them to give me in writing. We are settling them one by one. Why does this continue to happen? My PCC president has already taken note of the same. As far as leadership issues are concerned, I spoke to you last week along with the PCC president, who's also Deputy Chief Minister. Whatever we had to say on that issue, we have already spoken. Somebody can have a desire, like a journalist can have a desire to become the editor, but it is ultimately the owner of the television channel who will pick up an editor. So all I'm saying is we have already spoken. I don't think so that's an issue any longer.